वाल्मिकी समाजाचा अपमान करणारे माजी खासदार रमेश कत्ती यांना तात्काळ अटक करून कायदेशीर कारवाई करावी अशी मागणी करत सोमवारी काकती राष्ट्रीय महामार्गावर रस्ता रोको आंदोलन करण्यात आले। नेत्यांनी सांगितले की माजी खासदार रमेश कत्ती यांनी डीसीसी बँक संचालक निवडणुकीपूर्वी गोकाक येथे लिंगायत समाजाची सभा घेऊन वाल्मिकी समाजाविरोधात कट कारस्थान रचले। तसेच आता अवमानकारक व अश्लाघ्य शब्दांचा वापर करून समाजाचा अपमान केला आहे। ನಿನ್ನೆ ಒಬ್ಬ ಜನಪ್ರತಿನಿಧಿಯಾದಂತ ರಮೇಶ್ ಕತ್ತಿ ಅವರು ತಮ್ಮ ಜವಾಬ್ದಾರಿಯನ್ನು ಮರೆತು ಇವತ್ತು ಒಂದು ತಲೆ ಕೆಟ್ಟ ತರ ಮಾತನಾಡ್ತಾ ಇದ್ದಾರೆ। ಅವರು ಒಂದು ಕೆಲಸವನ್ನು ಬಿಟ್ಟು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುವ ಮುಖಾಂತರ ಇವತ್ತು ಒಂದು ನಾಯಕ ಸಮುದಾಯವನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ। ಅದಕ್ಕಾಗಿ ನಾನು ಅವರಿಗೆ ಹೇಳ್ತಾ ಇದ್ದೀನಿ, ಜನ ನಿಮ್ಮನ್ನು ಒಂದೇ ಸಮುದಾಯವನ್ನು ಆಯ್ಕೆ ಮಾಡಿಲ್ಲ, ನೀವು ಆಯ್ಕೆ ಆಗಬೇಕಾದ್ರೆ ನಾಯಕ ಸಮುದಾಯದ ಕೂಡ ಒಂದು ಅತಿ ಮುಖ್ಯವಾದಂತಹ ಪಾತ್ರ ಇದೆ ಅನ್ನುವಂತ ಮಾತನ್ನ ರಮೇಶ್ ಕತ್ತಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ। ಯಾಕಂದ್ರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಅದು ಬೆಳಗಾದ ಶಕ್ತಿ ಅಲ್ಲ, ಇವತ್ತೊಂದು ರಾಷ್ಟ್ರದ ಶಕ್ತಿ, ಎಲ್ಲಾ ಸಮುದಾಯಗಳ ಶಕ್ತಿ, ಎಲ್ಲಾ ಧರ್ಮದ ಶಕ್ತಿ। ಇದರ ಹಿಂದೆ ರಮೇಶ್ ಕತ್ತಿ ಹಿಂದೆ ಒಂದು ಷಡ್ಯಂತ್ರ ಇದೆ। ಯಾಕಂದ್ರೆ ಒಂದು ಪ್ರಭಾವಿ ದಲಿತ ವರ್ಗದ ಒಬ್ಬ ನಾಯಕ ಸತೀಶ್ ಅವರು ಕರ್ನಾಟಕದಲ್ಲಿ ಒಂದು ಹಿಂದೂದವರನ್ನ, ಎಲ್ಲಾ ಸಮುದಾಯಗಳನ್ನ, ದಲಿತರನ್ನ, ಅವರು ಎಲ್ಲರ ನಾಯಕರು, ಅವರು ಮುಂದಿನ ದಿನಗಳಲ್ಲಿ ಸಿಎಂ ಆಗುವಂತ ಎಲ್ಲಾ ಲಕ್ಷಣಗಳಲ್ಲಿ ಅವರಿದೆ। ಅವರು ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತಾರ ಒಂದು ಕಾರಣಕ್ಕಾಗಿ ಒಬ್ಬ ದಲಿತರ ತುಳಿತಕ್ಕಂತ ಕೆಲಸವನ್ನ ಇದ್ರ राजशेखर हिरेमठ, KMM मराठी, बेळगाव।